ಕೋಟೆಕಾರಲ್ಲಿ ನಡೆದಂತ ಬ್ಯಾಂಕ್ ದರೋಡೆಯ ಆರೋಪಿಗಳನ್ನ ಮಂಗಳೂರಿನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇನ್ನು ಈ ಆರೋಪಿಗಳು ಈ ಹಿಂದೆಯೂ ಕೂಡ ಬೇರೆ ದರೋಡೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದರ ಬಗ್ಗೆ ಸ್ಪಷ್ಟ ಮಾಹಿತಿ ಪೊಲೀಸರಿಗೆ ಲಭ್ಯ ಆಗಿದೆ. ಬಂಧಿತ ಮುಂಬೈ ಮುರುಗನ್ನ ಕರಾಳ ಇತಿಹಾಸ ಪೊಲೀಸರಿಗೆ ಲಭ್ಯ ಆಗಿದೆ. ಈ ಹಿಂದೆ ಮುಂಬೈನಲ್ಲೂ ಕೂಡ ಈತ ದರೋಡೆ ಮಾಡಿದ್ದ ಅನ್ನೋ ಡೀಟೇಲ್ ಸಿಕ್ಕಿದೆ. 20 ಕೆಜಿ ಚಿನ್ನಾಭರಣ ದೋಚಿತ್ತು ಮುರುಗನ್ ಅಂಡ್ ಗ್ಯಾಂಗ್. 2016ರಲ್ಲಿ ಮುಂಬೈನಲ್ಲಿ ನಡೆದಂತ ದರೋಡೆಯಲ್ಲಿ ಭಾಗಿಯಾಗಿದ್ದು ಇದೇ ಗ್ಯಾಂಗ್. 16ರಲ್ಲಿ ದರೋಡೆ ಮಾಡಿ 18ರಲ್ಲಿ ಅರೆಸ್ಟ್ ಆಗ್ತಾರೆ. 2021ರಲ್ಲಿ ಈ ಗ್ಯಾಂಗ್ ಜೈಲಿಂದ ರಿಲೀಸ್ ಆಗುತ್ತೆ. ರಿಲೀಸ್ ಆದ ಬಳಿಕ ಈಗ ಕೋಟೆಕಾರ್ ಬ್ಯಾಂಕ್ ಅಲ್ಲ ದರೋಡೆ ಮಾಡಿರೋದು. ಇದೇ ಗ್ಯಾಂಗು ಮುಂಬೈನಲ್ಲಿ ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ ಭಾಗಿಯಾಗ್ತಾ ಇತ್ತು. ಕಳ್ಳತನ ದರೋಡೆ ಕೇಸ್ನಲ್ಲಿ ಭಾಗಿಯಾಗಿದ್ದೆ. ಅದರಲ್ಲೂ 2016ರಲ್ಲಿ ನಡೆದಂಥ ದೊಡ್ಡ ದರೋಡೆ ಕೇಸ್ ಒಂದರಲ್ಲಿ ಈ ಗ್ಯಾಂಗು ಭಾಗಿಯಾಗಿತ್ತು. ಮುರುಗನ್ ಗ್ಯಾಂಗ್ ಅನ್ನುವಂಥ ಡೀಟೇಲ್ ಪೊಲೀಸರಿಗೆ ಲಭ್ಯ ಆಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಫೋನ್ ಸಂಪರ್ಕದಲ್ಲಿ. ಕಿರಣ್, 2016ರ ಆ ದರೋಡೆ ಕೇಸನ್ನ ರೀಕಾಲ್ ಮಾಡಬಹುದಾ? ಏನಾಗಿತ್ತು? ರಕ್ಷತ್, ಈಗ ಕೋಟೆಕಾರು ಸಹಕಾರಿ ಬ್ಯಾಂಕ್ ದರೋಡೆ ಪ್ರಕರಣದಲ್ಲಿ ಬಂಧಿತ ಈ ಮುಂಬೈ ಮುರುಗನ್ ಹಾಗೇನೆ ಜೋಶುವಾ ಏನಿದ್ದಾರೆ, ಇವರನ್ನ ಈಗ ತಮಿಳುನಾಡಿನಿಂದ ಮಂಗಳೂರಿಗೆ ಕರೆತರುವಂತಹ ಪೊಲೀಸರು ಮುಂದಾಗಿರುವಂತದ್ದು. ಈಗಾಗಲೇ ಅವರು ಆನ್ ದ ವೇ ಇದ್ದಾರೆ ಅಂತಾನೆ ಹೇಳಲಾಗುತ್ತೆ. ಆದ್ರೆ ಇದರ ನಡುವೆ ಈ ಮುಂಬೈ ಮುರುಗನ್ನ ಒಂದು ಕರಾಳ ಇತಿಹಾಸ ಪೊಲೀಸರು ಬಿಚ್ಚಿಟ್ಟಿರುವಂತದ್ದು. ಈಗ ಈ 2012ರಿಂದ ಈ ಒಂದು ಗ್ಯಾಂಗ್ ಸ್ಟಾರ್ಟ್ ಆಗುತ್ತೆ. ಈ ಧಾರಾವಿಯಲ್ಲಿರುವಂತಹ ಕೆಲವು ಕ್ರಿಮಿನಲ್ಸ್ಗಳು ಸೇರ್ಕೊಂಡು ಈ ಒಂದು ಗ್ಯಾಂಗ್ ಅನ್ನ ಕಟ್ತಾರೆ. ಎಲ್ಲರೂ ಈ ತಮಿಳುನಾಡು ಮೂಲದವರೇ ಆಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇದೊಂದು ಖತರ್ನಾಕ್ ಗ್ಯಾಂಗ್ ಅಂತಾನೆ ಅಲ್ಲಿ ಇದಿದೆ, ಹೆಸರಿದೆ. ಹಾಗೇನೆ ಅವರನ್ನ ಪೊಲೀಸರು ಯಾವಾಗಲೂ ವಾಚ್ ಮಾಡ್ತಾನೆ ಇರ್ತಾರೆ. ಆದ್ರೆ 2016ರಲ್ಲಿ ಒಂದು ನವಿ ಮುಂಬೈಯಲ್ಲಿ ಒಂದು ಹಣಕಾಸು ಸಂಸ್ಥೆಯಲ್ಲಿ ಒಂದು ಅತಿ ದೊಡ್ಡ ಒಂದು ದರೋಡೆ ನಡೆದು ಹೋಗುತ್ತೆ. 20 ಕೆಜಿ ಚಿನ್ನಾಭರಣವನ್ನ ಈ ಧಾರಾವಿ ಗ್ಯಾಂಗ್ ಅವಾಗ ಲೂಟಿ ಮಾಡುತ್ತೆ. ಅದನ್ನ ಆ ಒಂದು ದರೋಡೆಯ ಲೀಡ್ ಮಾಡಿದವ ಆಗ ಆ ಗ್ಯಾಂಗ್ ನ ಲೀಡರ್ ಆದಂತಹ ಅರ್ಪಿತ್ ರಾಜ್ ನಡಾರ್, ಈತ ಕೂಡ ತಮಿಳುನಾಡಿನವನೇ. ಇವರೆಲ್ಲ ಒಂದೇ ಈ ತಿರುವನ್ವೇಲಿ ಈ ಭಾಗದವರೇ ಹೆಚ್ಚಾಗಿ ಇರುವಂತದ್ದು ಈ ಗ್ಯಾಂಗ್ ನಲ್ಲಿ. ಈ ಹಿನ್ನೆಲೆಯಲ್ಲಿ ಇವರ ಈಗ ಇತಿಹಾಸವನ್ನ ಈಗ ಕೆದಕ್ತಾ ಇದ್ದಾರೆ ಪೊಲೀಸರು. ಅದರ ನಂತರ 2016ರಲ್ಲಿ ಯಾವಾಗ ಇವರು ಈ ಒಂದು ದರೋಡೆ ನಡೆಸ್ತಾರೆ ನವಿ ಮುಂಬೈನ ಒಂದು ಹಣಕಾಸು ಸಂಸ್ಥೆಯಲ್ಲಿ, ಅದರ ನಂತರ 2018ರಲ್ಲಿ ಇವರೆಲ್ಲ ಸಿಕ್ಕಾಕೊಳ್ತಾರೆ. ಪೊಲೀಸರು, ಮುಂಬೈ ಪೊಲೀಸರು ಇವರನ್ನ ಬಂಧಿಸ್ತಾರೆ. ಅದು ಕೂಡ ಕೋಕಾ ಕಾಯ್ದೆ ಅಡಿಯಲ್ಲಿ ಇವರನ್ನ ಬಂಧಿಸಿ ಹಾಕಿದ್ರೆ ಆ ಸಂದರ್ಭದಲ್ಲೂ ಕೂಡ ಇವರು ಪಿಸ್ತೂಲ್ ಅನ್ನ ಬಳಸಿ ಮಾರ್ಕಾಸ್ತ್ರಗಳನ್ನು ಬಳಸಿ ದೋಚಿರ್ತಾರೆ. ಅದರ ನಂತರ ಇವರು ಈ ಮುರುಗನ್ ಏನಿದ್ದಾನೆ, ಈ ನಡಾರ್ಗೆ ಈ ದರೋಡೆಗೆ ಒಂದು ಕಾರನ್ನ ಬಳಸಿರ್ತಾರೆ. ಅದೇ ಫಿಯೇಟ್ ಕಾರ್ ಇಲ್ಲೂ ಕೂಡ ಬಳಕೆ ಆಗಿದೆ, ಅದೇ ಕಾರನ್ನೇ ಬಳಸಿದ್ದಾರೆ ಅನ್ನೋ ಒಂದು ಮಾಹಿತಿ ಪೊಲೀಸರಿಗಿದೆ. ಈ ಹಿನ್ನೆಲೆಯಲ್ಲಿ ಈಗ ಪೊಲೀಸರು ತನಿಖೆ ನಡೆಸ್ತಾ ಇರುವಂತದ್ದು. ಈ ಮುರುಗನ್ ಏನಿದ್ದಾನೆ 2021ರಲ್ಲಿ ಬೇಲ್ ಮೇಲೆ ಬಿಡುಗಡೆ ಆಗ್ತಾನೆ. ಇದೊಂದು ಕಾನ್ಸ್ಪರಸಿ ಜೈಲಲ್ಲೇ ನಡೆದಿತ್ತು ಅನ್ನೋ ಒಂದು ಮಾಹಿತಿ ಪೊಲೀಸರಿಗಿದೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಕೋಟೆಕಾರ ದರೋಡೆ ಪ್ರಕರಣದ ತನಿಖೆ ಕೂಡ ಅದಕ್ಕೆ ಲಿಂಕ್ ಮಾಡ್ಕೊಂಡು ಎಲ್ಲ ನೋಡ್ತಾ ಇದ್ದಾರೆ. ಥ್ಯಾಂಕ್ ಯು ಕಿರಣ್ ಮಾಹಿತಿಗೆ. ಕೋಟೆಕಾರು ಬ್ಯಾಂಕ್ ದರೋಡೆ ಕೇಸಿಗೆ ಸಂಬಂಧಿಸಿದಂತೆ ಬ್ಯಾಂಕಿನ ಅಧ್ಯಕ್ಷರು ಮಾತನಾಡಿದ್ದಾರೆ. ಎಷ್ಟು ದರೋಡೆಯಾಗಿದೆ ಏನ್ ಕತೆ ಅನ್ನೋದು. ದರೋಡೆಯಾಗಿದ್ದು 15 ಕೋಟಿ ಮೌಲ್ಯದ ಚಿನ್ನ. ಈ ಬಗ್ಗೆ ಬ್ಯಾಂಕ್ ಅಧ್ಯಕ್ಷ ಬಾಲಕೃಷ್ಣ ಶೆಟ್ಟಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬ್ಯಾಂಕ್ನಲ್ಲಿ 25 ಕೋಟಿ ಮೌಲ್ಯದ ಚಿನ್ನ ಇತ್ತು. 8 ಕೋಟಿ ಆಭರಣವನ್ನು ಬಿಟ್ಟು ಕಳ್ಳರು ಆ ಸಂದರ್ಭದಲ್ಲಿ ಪರಾರಿಯಾಗಿದ್ರು. ಗ್ರಾಹಕರು ಭಯ ಪಡಬೇಕಾದಂಥ ಅಗತ್ಯ ಇಲ್ಲ. ಇಟ್ಟಿರುವಂಥ ಚಿನ್ನಕ್ಕೆ ಇನ್ಶೂರೆನ್ಸ್ ಇದೆ ಅಂತ ಕೃಷ್ಣ ಶೆಟ್ಟಿ ಬ್ಯಾಂಕ್ನ ಅಧ್ಯಕ್ಷ ಮಾತನಾಡಿದ್ದಾರೆ. ಅವರನ್ನು ನಮ್ಮ ಪ್ರತಿನಿಧಿ ಕಿರಣ್ ಮಾತನಾಡಿಸಿದ್ದಾರೆ, ನೋಡೋಣ. ಕೋಟೆಕಾರು ಸಹಕಾರಿ ಬ್ಯಾಂಕ್ ದರೋಡೆ ಪ್ರಕರಣದ ತನಿಖೆ ಮುಂದುವರಿದಿದೆ. ಈಗಾಗಲೇ 3 ಜನ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಅದರಲ್ಲಿ ಒಬ್ಬನ ಮೇಲೆ ಇವತ್ತು ಗುಂಡೇಟು ಬಿದ್ದಿರುವಂಥದ್ದು. ಆತ ತಪ್ಪಿಸಿಕೊಳ್ಳಬೇಕಾದ್ರೆ ಪೊಲೀಸರು ಗುಂಡು ಹಾರಿಸಿರುವಂಥದ್ದು, ಅದಕ್ಕೆ ಆತನ ಕಾಲಿಗೆ ಬಿದ್ದಿರುವಂಥದ್ದು. ಆದರೆ 3 ಜನ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಬಂಧನಕ್ಕೆ ಒಳಗಾಗಿದ್ದಾರೆ. ಇದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಬ್ಯಾಂಕ್ನ ಅಧ್ಯಕ್ಷರಿದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಸರ್, ಈಗ 3 ಜನ ಅವರನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ, ಏನು ಹೇಳ್ತೀರಿ? ಪ್ರಥಮವಾಗಿ ನಾನು ನಮ್ಮ ಡಿಪಾರ್ಟ್ಮೆಂಟ್ನವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಕಮಿಷನರ್ ಸಾಹೇಬರಿಗೆ ಸಹ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ.
ಮತ್ತು ಇದು ತುಂಬ ಒಂದು ಹಿಡಿದ ವಿಷಯ ತುಂಬ ನಮಗೆಲ್ಲರಿಗೂ ನಮ್ಮ ಬ್ಯಾಂಕ್ನ ಸಿಬ್ಬಂದಿಯವರಿಗೆ ಊರಿನವರಿಗೆ ಸದಸ್ಯರಿಗೆಲ್ಲ ತುಂಬ ಸಂತೋಷದ ವಿಷಯ ಆಗಿದೆ. ಈಗ ಈ ಒಂದು ಬ್ಯಾಂಕ್ ದರೋಡೆ ಸಂದರ್ಭದಲ್ಲಿ ಎಷ್ಟು ಮೌಲ್ಯದ ಬಂಗಾರ ಈಗ ಇದು ದೋಚಿರುವಂಥದ್ದು? ಅದನ್ನು 15 ಕೋಟಿ ರೂಪಾಯಿ ಬಂಗಾರ ದೋಚಿಕೊಂಡು ಹೋಗಿದ್ದಾರೆ ಅವರು. ಒಂದು 8 ಕೋಟಿ ರೂಪಾಯಿದು ಚಿನ್ನ ಬಾಕಿ ಆಗಿದೆ. ಟೋಟಲ್ ಎಷ್ಟಿತ್ತು? ಅದನ್ನೊಂದು 26, 19, 15, ಒಂದು 23, 25 ಕೋಟಿ ಚಿನ್ನ ಇತ್ತು ಅದರಲ್ಲಿ. ಅಂದರೆ 8 ಕೋಟಿಯ ಚಿನ್ನವನ್ನು ಬಿಟ್ಟು ಹೋಗಿದ್ದಾರೆ. 15 ಕೋಟಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ ಹೆಚ್ಚು ಕಮ್ಮಿ. ಈಗ ನೀವು FIR ಅಲ್ಲಿ ಖಾಲಿ 4 ಕೋಟಿ ಅಂತ ಇದೆ. ಅಲ್ಲ, FIR ಅಲ್ಲಿ ನಾವು ಕೊಟ್ಟ ಹೇಳಿಕೆ ಅಲ್ಲ ಅದು ಅಂದಾಜು 4 ಕೋಟಿಗಿಂತ ಅಧಿಕ ಇರಬಹುದು ಅಂತ ಹೇಳಿ. ಅದರಲ್ಲಿ 10 ಇರ್ಬೋದು, 12 ಇರ್ಬೋದು, 15 ಇರ್ಬೋದು ಅಷ್ಟೇ. ಈಗ ಪೊಲೀಸರು ಒಂದು ಹಂತದಲ್ಲಿ ತನಿಖೆ ಮಾಡ್ತಾ ಇದ್ದಾರೆ, 4 ಕೋಟಿ ರೂಪಾಯಿ ಅಂತ ಹೇಳಿದ್ದಾರೆ. ಅದು ಮೊದಲ ಹಂತದ ಅಂತ ನೀವು ಹೇಳ್ತಾ ಇದ್ದೀರಿ. ಸರಿ, ಈಗ ಜನರು ಕೂಡ ತುಂಬ ಆತಂಕಕ್ಕೀಡಾಗಿರುವಂಥದ್ದು, ತಮ್ಮ ಚಿನ್ನ ಹೋಯಿತು ಅಂತ ಅವ್ರಿಗೇನು ಹೇಳಿಕೆ? ಸರ್, ನಿನ್ನೆ ಅಲ್ಲ, ನಾವು ಅವರಿಗೆ ಚಿನ್ನವನ್ನು ಏನಾದರೂ ಸಿಗದೇ ಇದ್ದರೆ ನಮಗೆ ಚಿನ್ನ ನಾವು ಕೊಡ್ತೇವೆ ಅಂತ ನಿನ್ನೆ ಹೇಳಿದ್ದೇವೆ. ನಿನ್ನೆ ರಾತ್ರಿ ಇವರನ್ನು ಹಿಡಿದ ನಂತರ ಅವರೆಲ್ಲ ಸಮಾಧಾನದಲ್ಲಿದ್ದಾರೆ. ಈಗ ಇನ್ಶೂರೆನ್ಸ್ ಅವರು ಈಗಾಗಲೇ ಬಂದಿದ್ದಾರೆ. ಇನ್ಶೂರೆನ್ಸ್ ಅವತ್ತು ದರೋಡಾದ ದಿವಸವೇ ಬಂದಿದ್ದಾರೆ, 3-4 ಜನ ಬಂದಿದ್ದಾರೆ. ನಮಗೆ 19 ಕೋಟಿ ಇನ್ಶೂರೆನ್ಸ್ ಉಂಟು. ಸಾಧಾರಣ ಅವರು 1 ವರ್ಷದಲ್ಲಿ ನಮಗೆ ಅದು ಏನಾದರೂ ಈ ಚಿನ್ನವನ್ನು ಸಿಗದೇ ಇದ್ದರೆ 1 ವರ್ಷದಲ್ಲಿ ಇನ್ಶೂರೆನ್ಸ್ ಸಿಗ್ಬೋದಂತ ಅವರು ಹೇಳಿದ್ದಾರೆ. ಈಗಾಗಲೇ ಪ್ರಕ್ರಿಯೆ ನಡೀತಾ ಇದೆ ಇನ್ಶೂರೆನ್ಸ್. ಈಗ 3 ಜನ ಮಾತ್ರ ಇದೆ. ಈಗ ಒಂದು ಮಾಹಿತಿಯ ಪ್ರಕಾರ 6 ಜನ ಬಂದು 5 ಜನ ಬಂದಿದ್ರು, 4 ಜನ ಬಂದಿದ್ರು ಅಂತ ಇದೆ. ಟೋಟಲ್ 4 ಜನ ಒಳಗಡೆ ಎಂಟ್ರಿ ಆಗಿದ್ರು. ಅದ ನಂತರ ಕಾರಲ್ಲಿ ಮತ್ತೆ 3 ಜನ ಇದ್ರು ಅಂತ. ಈಗ ಅಲ್ಲಿ ತಮಿಳುನಾಡಲ್ಲಿ 3 ಜನ ಅರೆಸ್ಟ್ ಮಾಡಿದಾಗ ಅವರಿಂದ 3 ಲಕ್ಷ ರೂಪಾಯಿ ಕ್ಯಾಶ್ ಮತ್ತು 2 kg ಚಿನ್ನ ಮಾತ್ರ ಸಿಕ್ಕಿರುವಂಥದ್ದು. ಅದು ನಮಗೆ ಸರಿಯಾದ ಮಾಹಿತಿ ಸಿಗಲಿಲ್ಲ. ಇಷ್ಟ ತನಕ ಎಷ್ಟು ಚಿನ್ನ ಸಿಕ್ಕಿದೆ, ಎಷ್ಟು ಹಣ ಸಿಕ್ಕಿದೆ ಅಂತ ನಮಗೆ ಬಂದಿಲ್ಲ ಮಾಹಿತಿ. ಈಗ ನಿಮ್ಮ ಅಂದಾಜಿನ ಪ್ರಕಾರ ಸಾಧಾರಣ ಒಂದು 10 ಕೋಟಿ ಅಷ್ಟು ಅಲ್ಲ, 14, 15 ಕೋಟಿ ಹೋಗಿದೆ ನಮ್ಮ ಲೆಕ್ಕದಲ್ಲಿ. 15 ಕೋಟಿಯಷ್ಟು ಹೋಗಿದೆ. ಅಷ್ಟೆಲ್ಲ ರಿಕವರಿ ಆಗುತ್ತೆ ಅಂತ ಅನಿಸುತ್ತೆ ನಿಮಗೆ? ಗೊತ್ತಿಲ್ಲ, ನೋಡಬೇಕು. ಇದರ ಪ್ರೋಸೆಸ್ ನಡೀತಾ ಉಂಟಲ್ಲ ಅವರು, ಅಷ್ಟೇ. ಥ್ಯಾಂಕ್ ಯು. ಇದು ಬ್ಯಾಂಕ್ನ ಅಧ್ಯಕ್ಷ ಕೃಷ್ಣ ಶೆಟ್ಟಿ ಅವರ ಮಾತು. ಒಂದು ಬ್ಯಾಂಕ್ನಲ್ಲಿ ದರೋಡೆ ಆಗಿರುವಂಥದ್ದು 15 ಕೋಟಿಯಷ್ಟು ಚಿನ್ನವನ್ನು ಈಗಾಗಲೇ ದರೋಡೆಕೋರರು ತಗೊಂಡು ಹೋಗಿದ್ದಾರೆ ಅನ್ನುವ ಆರೋಪ ಅವ್ರದ್ದಾಗಿದೆ. ಹಾಗೆಯೇ ಇದ್ರ ಬಗ್ಗೆ ಈಗಾಗಲೇ ತನಿಖೆ ನಡೆಸ್ತಾ ಇದ್ದಾರೆ. ಎಷ್ಟು ರಿಕವರಿ ಆಗುತ್ತೆ ಅನ್ನೋದು ನೋಡಬೇಕು. ಈಗಾಗಲೇ ತಮಿಳುನಾಡಲ್ಲಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದಾಗ 3 ಲಕ್ಷ ರೂಪಾಯಿ ನಗದು ಹಾಗೆಯೇ 2 kg ಚಿನ್ನವನ್ನು ಈಗಾಗಲೇ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ಚಿನ್ನವನ್ನು ಈಗ ರಿಕವರಿ ಮಾಡಬೇಕಾಗಿದೆ. ಕ್ಯಾಮ್ರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಸಿರ್ಸಿಕ, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.